ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರು, ಇವಾಗ ನೀವು ನನ್ನಿಂದ ಏನ್ ನೋಡ್ತಾ ಇದ್ರಲ್ಲ, ಈ ಡ್ಯಾಮ್ ನ ನೀವು ಬೆಂಗಳೂರಿಂದ ಮಾಗಡಿಗೆ ಹೋಗ್ಬೇಕಾದ್ರೆ ಒಂದಲ್ಲ ಒಂದ್ ಟೈಮ್ ನೋಡೇ ಇರ್ತೀರಾ. ಅಷ್ಟಕ್ಕೂ ಈ ಡ್ಯಾಮ್ ಒಳಗೆ ಏನೇನಿದೆ, ಮತ್ತೆ ಇದು ಬರೀ ಡ್ಯಾಮೇನಾ, ಇಲ್ಲಿ ಬೇರೆ ಇನ್ನೇನ ಇದೆಯಾ, ಪ್ರತಿಯೊಂದನ್ನು ತೋರಿಸ್ತೀನಿ ಇವತ್ತು. ಬನ್ನಿ, ಇವಾಗ ಅದ್ರೊಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡ್ರಿ, ಈ ದಾರಿಲಿ ಒಳಗಡೆ ಹೋಗ್ಬೇಕು ಇವಾಗ. ಓಹೋ, ಡ್ಯಾಮ್ ಏನು ಸರ್ ಇದು? ಡ್ಯಾಮ್ ನೀರಾ? ಏನಂತಾರೆ ಸರ್ ಇದಕ್ಕೆ? ಎಮ್ಮೆ ಗುಂಡಿ. ಓಹೋ, ನೋಡ್ರಿ, ಇವಾಗ ಹೊಸ ಬ್ರಿಡ್ಜ್ ಬೇರೆ ಮಾಡಿದ್ದಾರೆ. ಹೊಸ ಬ್ರಿಡ್ಜಲ್ಲಿ ಬರೋರೆಲ್ಲ ಈ ರೋಡಲ್ಲಿ ಬರ್ತಾರೆ. ಹೆಂಗೆ ಕಾಣುತ್ತೆ? ಓಹೋ, ಒಳಗಡೆ ಹೋಗ್ತಾ ಇದ್ರೆ ಹಿಂಗಿರುತ್ತೆ ದಾರಿ. ನಿಮಗೆ ಯಾವ ಥರ ಕಾಣೋದು ನೋಡ್ಬೋದು. ಇಲ್ಲಿ ನೋಡ್ರಿ, ಹಳೆ ಕಾಲದ ಅಂಗಡಿಗಳು ನೋಡ್ಬೋದು. ಆದರೆ ಇದು ಏನಪ್ಪ ಇದು ಅಂದರೆ, ಇದು ಇವಾಗ ತೆಗಿತಾರಂತೆ ಅಂಗಡಿಗಳು. ನೋಡ್ರಿ, ಒಳಗಡೆ ಇಷ್ಟೆಲ್ಲ ಐತೆ. ಇಲ್ಲೆಲ್ಲ ನೋಡ್ಬೋದು. ಇವಾಗೂ ಅಷ್ಟೇ ಕ್ವಾರ್ಟರ್ಸಲ್ಲಿ ಎಲ್ಲರೂ ಅವರೇ ಮನೆಗಳಲ್ಲಿ ಇವಾಗ. ಇಲ್ಲಿ ನೋಡ್ರಿ, ಒಳಗಡೆನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ವಾಸ್ತು ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತಾ ಸರ್? ಇವಾಗ ಶ್ರೀರಾಮನವಮಿ ಹಬ್ಬ ಪರ್ಟಿಕ್ಯುಲರ್ ಆಗಿ ಹಬ್ಬ ಮಾತ್ರ ನಡೆಯುತ್ತೆ, ಶ್ರೀರಾಮನವಮಿ ಹಬ್ಬ. ಇವಾಗ ಹಂಗೆ ನಿಮಗೆ ಹಿಂಗೆ ಸ್ಟ್ರೈಟ್ ಹೋದರೆ ಡ್ಯಾಮ್ ಸೈಡ್ ಹೋಗ್ಬೋದು. ತೋರಿಸ್ತೀನಿ ಬರ್ರಿ, ಹಂಗೆ ಒಳಗಡೆ ಹೋಗಿ. ಗೈಸ್, ಇವಾಗ ನಾವು ನಿಮ್ಮನ್ನ ಗೌರ್ನಮೆಂಟ್ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗಿನ ಕಾಲದಲ್ಲಿ ನೋಡ್ಬೋದು ಯಾವ ಥರ ಆಗೈತೆ. ಅವಾಗಿದ್ದಂಥ ಗೌರ್ನಮೆಂಟ್ ಹಾಸ್ಪಿಟಲ್ ಇದು. ಓಹೋ, ನೋಡ್ರಿ ಯಾವ ಥರ ಕಾಣಿಸ್ತದೆ. ಆಮೇಲೆ ಇದು ನಿಮಗೆ ಈ ಡ್ಯಾಮ್ ಬಗ್ಗೆ ಹೇಳಲೇಬೇಕು ಗೈಸ್. ಡ್ಯಾಮ್ ಬಂದು 1933 ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿರ್ಮಿಸಿರುವಂಥ ಡ್ಯಾಮ್ ಇದು. ಈ ಡ್ಯಾಮ್ನ ಅರ್ಕಾವತಿ ಮತ್ತು ಕುಮುದಾವತಿ ನದಿ ಮೇಲೆ ನಿರ್ಮಾಣ ಮಾಡಿದ್ದಾರೆ. ನೋಡ್ರಿ, ಓಲ್ಡ್ ಹಾಸ್ಪಿಟಲ್. ಒಳಗಡೆ ಹೋಗೋಣ ಬರ್ರಿ. ಓಹೋ, ಇದ್ರ ಒಳಗಡೆ ಇಷ್ಟೆಲ್ಲ ಅಡ್ವೆಂಚರಸ್ ಇದೆ ಗೈಸ್. ಮತ್ತೆ ಇಲ್ಲಿ ಶೂಟಿಂಗ್ ಎಲ್ಲ ಬೇಜಾನ್ ತೆಗ್ದಿದ್ದಾರೆ ನೋಡಿ ಒಳಗಡೆ. ಓಹೋ, ಹಳೆ ಕಾಲದ ಮನೆಗಳು, ಅವುಗಳು ಅವೆಲ್ಲ ಇರ್ತವೆ ನೋಡಿ. ದಾಸ್ತಾನು. ಓಹೋ, ಇದು ಒಳಗಡೆ ನೋಡಿ ಏನೇನು ಕಾಣುತ್ತೆ ಒಳಗಡೆ ಹೋದ್ರೆ ಗೈಸ್. ಓಹೋ, ದಾಖಲೆಗಳು ಏನೆಲ್ಲ ಸೀನ್ರಿ ಐತೆ. ಇವೆಲ್ಲ ಯಾವತ್ತೂ ಈ ಆ್ಯಂಗಲಲ್ಲಿ ನೋಡೇ ಇರಲ್ಲ ನೀವು. ಇದು ಹಳೇ ಹಾಸ್ಪಿಟಲ್ಲು. ಈ ಬ್ರಿಟಿಷರೆಲ್ಲ ಇದ್ರಲ್ಲ, ಆ ಕಾಲದಲ್ಲಿ ಇದ್ದಂಥ ಹಾಸ್ಪಿಟಲ್ ಇದು. ನೀವು ನೋಡ್ತಾ ಇರೋದು ಎಲ್ಲ ಪಾಳು ಬಿದ್ದೈತಿ ಇವಾಗ ಯಾರೂ ಇಲ್ಲ. ಇಲ್ಲಿ ಅಡುಗೆನ ಮಾಡ್ತಿದ್ರ ಇಲ್ಲಿ ನೋಡುವುದು ಗೈಸ್. ಇವಾಗ ಬನ್ನಿ ಹಂಗೆ ಮುಂದೆ ಹೋಗೋಣ. ಇವಾಗ ನೋಡ್ತಾ ಇದ್ದೀರಾ ನೀವು ಓಲ್ಡ್ ಪೊಲೀಸ್ ಸ್ಟೇಷನ್. ನೋಡ್ಕೊಳ್ಳಿ, ಓಲ್ಡ್ ಪೊಲೀಸ್ ಸ್ಟೇಷನ್ನು. ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ ಆಯ್ತದೆ, ಸಿಕ್ಕಾಪಟ್ಟೆ ಬೇಲಿ ಎಲ್ಲ ಮುತ್ಕೊಂಬಿಟ್ಟೈತೆ. ನೀವು ಇವಾಗ ತವರೆಕೆರೆ ಅಂತ ಇದೆಯಲ್ಲ, ಆ ಏರಿಯಾದಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ನು ಮೊದಲಿದ್ದು ಈ ತಿಪ್ಪಕೊಂಡಹಳ್ಳಿಲಿ. ಸಿಕ್ಕಾಪಟ್ಟೆ ಎಲ್ಲ ಬೆಳ್ಕೊಂಬಿಟ್ಟೈತೆ. ಇವಾಗ ಬನ್ನಿ ಮುಂದೆ ಹೋಗೋಣ. ಇವಾಗ ನಾನು ನಿಮಗೆ ಕರ್ಕೊಂಬಂದಿದ್ದೀನಿ ಈ ಓಲ್ಡ್ ಫಿಲಮು. ಯಾವುದು ಅಂದರೆ ಸ್ನೇಹಿತರ ಸವಾಲು ಅಂತ. ರವಿಚಂದ್ರನ್ ಸರು ಮತ್ತು ವಿಷ್ಣುವರ್ಧನ್ ಸರು ಮತ್ತು ಅಂಬರೀಷ್ ಸರು, ಟೈಗರ್ ಪ್ರಭಾಕರ್ ಜಗಳ ಆಡ್ತಾರಲ್ಲ ಗೈಸ್, ಆ ಸ್ನೇಹಿತರ ಸವಾಲು ಅನ್ನೋ ಮೂವಿಲಿ. ಆ ಕ್ಲಬ್ ಇದು. ಆ ಕ್ಲಬ್ಬು ಇವಾಗ ಈ ಥರ ಆಗೈತೆ. ನೀವು ಆ ಮೂವಿಲಿ ನೋಡ್ಬೋದು, ಆ ಥರ ಇದ್ದಿದ್ದು ಕ್ಲಬ್ಬು ಈ ಥರ ಆಗೈತೆ. ಆ ಶೂಟಿಂಗ್ ಪಾಯಿಂಟ್ ಇದು. ಇವಾಗ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಡ್ಯಾಮ್ ಐತೆ ಗೈಸ್. ನೋಡ್ಬೋದು ನೀವು ಆ ಡ್ಯಾಮು ಕೆಳಗಡೆ ರೋಡಿಗೆ ಇವಾಗ ಎಕ್ಸಾಕ್ಟಾಗಿ ನಾವಿದ್ದೀವಿ ನೋಡಿ. ಡ್ಯಾಮ್ ಹೆಂಗೆ ಕಾಣುತ್ತೆ ಇಲ್ಲಿಂದ. ಆದರೆ ನೀರು ಇನ್ನೂ ಓಪನ್ ಆಗಿಲ್ಲ. ಇದೆಲ್ಲ ಫಿಲ್ಟ್ರ್ ಮಾಡೋದು ಗೈಸ್. ನೀವೇನು ನೋಡ್ತಾ ಇದ್ದೀರಲ್ಲ ಈ ಸೈಡು, ಇದೆಲ್ಲ ನೀರನ್ನ ಫಿಲ್ಟ್ರ್ ಮಾಡಿ ಶುದ್ಧಿ ಮಾಡುವಂಥ ಜಾಗ ಇದು ಗೈಸ್. ಹೆಂಗೈತೆ ಡ್ಯಾಮು. ಮುಂದೆ ಇವಾಗ ನೀರು ಬೀಳುತ್ತಲ್ವ, ಮೊದಲು ನೀರು ಬೀಳ್ತಿದ್ದ ಜಾಗ ಇದೆ ಮುಂದೆಗಡೆ ಕಾಣುತ್ತೆ. ಇನ್ನೂ ದೊಡ್ಡದಾಗಬೇಕು ಅಂದರೆ ಆ ಸೈಡಲ್ಲಿದೆ. ಅದು ತೋರಿಸ್ತೀನಿ ನಿಮ್ಗೆ ಆ ಕಡೆ ಹೋದಾಗ. ಇದು ನೋಡ್ರಿ, ಒಳ ನೀರು ಹರಿವು ಯಾವ ಥರ ಐತೆ ಅಂತ. ಇದೆಲ್ಲ ಪ್ಯೂರಾಗಿ ಅದ್ರಲ್ಲಿ ಮಿಕ್ಕಿ ಇರೋವಂಥವು ಖಾಲಿ ನೀರಿದ್ದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇದನ್ನು ಬೇರೆ ಕಡೆ ಪಂಪ್ ಮಾಡ್ತಾರೆ, ಬೇರೆ ಸೈಡ್ಗೆ. ಆ ನೀರು ಇದು, ಅದು ಪ್ಯೂರಾಗಿ ಆ ಸೈಡ್ಗೆ ಹೋಗುತ್ತೆ, ಬೆಂಗಳೂರು ಸೈಡ್ಗೆ. ಮಿಕ್ಕಿದ ನೀರು ಇಲ್ಲಿ ಸ್ಟೋರೇಜ್ ಆಗುತ್ತೆ, ಅದನ್ನು ಬೇರೆ ಕಡೆ ಡಂಪ್ ಮಾಡ್ತಾ ಇರ್ತಾರೆ. ನೋಡಿರಿ ಹೆಂಗೆ ಕಾಣುತ್ತೆ ನೋಡಿರಿ ತಿಪ್ಪಕೊಂಡಹಳ್ಳಿ ಡ್ಯಾಮು. ಪುಣ್ಯ ಮಾಡಿದ್ದೀರಾ ನೋಡೋಕ್ಕೆ.
ಗೈಸ್ ಇದು ನೋಡ್ಬೋದು ಇವಾಗ ಶಿವನ ದೇವಸ್ಥಾನ ಇದೆ. ಎಕ್ಸ್ಪೆಷಲಿ ಶಿವರಾತ್ರಿ ದಿನ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಇಲ್ಲೂ. ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈ ಸೈಡು ಇವಾಗ ಡ್ಯಾಮ್ಗೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಹತ್ಕೊಂಡು ಹೋಗ್ಬೇಕಾಗಿರುವಂಥ ಪ್ರಮೇಯ. ಬನ್ನಿ ಈ ಡ್ಯಾಮ್ದು ಗೋಡೆನ ಹಾರೋಣ. ಗೈಸ್ ಹಬ್ಬಗಳಿಂದ ಕಾಯ್ತಿರೋಂಥ ಜಾಗ, ಎಕ್ಸ್ಪೆಷಲಿ ಇವಾಗ ನಾವು ಬಂದಿರೋಂಥ ಜಾಗ ನಮ್ಮ ಹಿಂದೆನೇ ಇದೆ ನೋಡ್ಬೋದು ಡ್ಯಾಮು. ನೀವು ಈ ಸೈಡ್ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಕುಂತ್ಕೊಳ್ಳೋ ಚೇರೆಲ್ಲ ಹಾಕಿದ್ದಾರಲ್ಲ, ಈ ಚೇರ್ಗಳ್ದೆಲ್ಲ ಜಾಗ ಇದು ಬಂದ್ಬಿಟ್ಟು ಪಾರ್ಕು ಕಾಲೇನು ಕ್ರಮೇಣ ಯಾರು ಬರ್ದೆ ಎಲ್ಲ ಹಾಳಾಗ್ಬಿಟ್ಟೈತಿ. ಇವಾಗ ಇದೇ ದಾರಿಲಿ ಮುಂದೆ ಹೋಯ್ತಿದ್ರೆ ಇವಾಗ ಡ್ಯಾಮ್ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣುತ್ತೆ ವ್ಯೂ ಅಂತ. ಗೈಸ್ ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಎಸ್ಪೆಷಲಿ ತೆಗ್ದಿರೋ ಮೂವಿಗಳು ಈ ಆಲು ಜೇನು, ಸಾಂಗ್ಲಿಯಾನ ಮತ್ತು ಈ ರಂಗೋಲಿ ಸೀರಿಯಲ್ ಏನು ನೋಡ್ತಿದ್ರಲ್ಲ ಅದೆಲ್ಲ ಸ್ಪಾಟ್ ಆಗಿದ್ದ ಜಾಗನೇ ಇದ್ದು ಈ ಜಾಗದಲ್ಲೇ. ಅದೇ ಅಲ್ಲದೆ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಈ ನಮ್ಮ ಮಾಸ್ತಿಗುಡಿ ದುನಿಯಾ ವಿಜಯ್ ಸರ್ದು ಅನಿಲ್ ಉದಯ್ ಎಲ್ಲ ಸತ್ರಲ್ಲ, ಅವ್ರು ಸತ್ತಿದ್ದ ಜಾಗನೂ ಇದೆ. ಇದೇನು ನೋಡ್ತಾ ಇದ್ದೀರಲ್ಲ ಇದೇ ತಿಪ್ಕೊಂಡಳ್ಳಿ ಜಲಾಶಯ. ಅವಾಗ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಇವಾಗ ಸ್ವಲ್ಪ ಎಲ್ಲ ನೀರೆಲ್ಲ ಕಮ್ಮಿ ಮಾಡಿದ್ದಾರೆ, ಫಿಲ್ಟ್ರ್ ಮಾಡಿ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಕ್ಲೀನ್ ಮಾಡೋ ಅಂಥ ಕೆಲಸನ ಇವಾಗ ಮಾಡ್ತಾವ್ರೆ. ಗೈಸ್ ಆ ಜಾಗ ನೋಡ್ತಾ ಇದ್ರಲ್ಲ ಟಾಪಲ್ಲಿ, ಆ ಜಾಗದಲ್ಲೇ ನಾವು ಇದ್ದಿದ್ದು. ಆಮೇಲೆ ನಿಮ್ಗೆ ಅವೆಲ್ಲ ಕೆಳಗಡೆ ತೋರಿಸಿದ್ನಲ್ಲ ಅದು ಈ ಜಾಗ ನೀರು ಫಿಲ್ಟರ್ ಆಗೋದು. ನಾವು ಎಕ್ಸಾಕ್ಟ್ ಆಗಿರೋದು ಇದ್ರ ಮೇಲಿದ್ದೀವಿ. ಈ ರೋಡಿಗೆ ಸ್ವಲ್ಪ ಮುಂದೆ ಹೋದರೆ ನೀವು ಅಲ್ಲಿ ಒಂದು ಗೆಸ್ಟ್ ಹೌಸ್ನ ನೋಡ್ಬೋದು. ಗೈಸ್ ಹೆಂಗೈತೆ ನೋಡ್ರಿ. ಓಹೋ, ಹಿಂದೆ ನಾವು ಬಂದಿರೋ ದಾರಿ ನೋಡೋಕ್ಕೆ ಖುಷಿ ಆಯ್ತೈತೆ. ಆ ಒಂದು ಜಾಗದಲ್ಲಿ ಇವತ್ತಿದ್ದೀವಿ ಅನ್ನೋದು ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಗಿರೋಂಥ ಸಂಗತಿ. ಯಾಕಂದರೆ ಮೊದಲು ಬಂದಾಗ ಆ ರೋಡಲ್ಲಿಂದ ನೋಡ್ತಾ ಇದ್ದು, ಯಾವತ್ತೂ ಈ ಸೈಡಿಗೆ ಬರೋವಂಥ ಧೈರ್ಯ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಇಲ್ಲಿರೋಂಥ ಲೋಕಲ್ ಹೆಡ್ ಸಪೋರ್ಟಿಂದ ಅಲ್ಲಿ ಎಂಟ್ರಿಲೂ ಬಿಡಲ್ಲ ಯಾರನ್ನೂ. ನಾವು ಯಾವುದೋ ಒಂದು ಸಪ್ರೇಟ್ ದಾರಿಯಲ್ಲಿ ಬಂದ್ಬಿಟ್ಟಿದ್ದೀವಿ ಗೈಸ್. ಒಳಗಡೆ ಬಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಯಾರು ಇಲ್ಲಿಗೆ ಬರುವಂಥ ಪ್ರಯತ್ನ ಮಾಡೋಕೆ ಹೋಗ್ಬಿಡಿ. ಯಾರಾದರೂ ಪರ್ಮಿಷನ್ ಇತ್ತು ಅಂದರೆ ಬನ್ನಿ. ಯಾಕಂದರೆ ಇಲ್ಲಿ ವಾಚ್ಮ್ಯಾನು ಅವ್ರಿಗೆಲ್ಲ ತೊಂದರೆ ಕೊಡೋಕೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಗೈಸ್, ಅದು ನೀರು ಏನು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಫಿಲ್ಟರ್ ಆಗ್ತಾ ಇರೋದು. ಆ ಸೈಡ್ ನೋಡಿ ಎಷ್ಟು ಸಗದ ಕಾಣಿಸ್ತದೆ ಬಿಲ್ಡಿಂಗು ಅಂದರೆ. ಎಲ್ಲದಕ್ಕೂ ರಿನೋವೇಷನ್ ಪೇಂಟಿಂಗ್ ಮಾಡಿಸ್ಬಿಟ್ಟವ್ರೆ ಗೈಸ್. ಇದು ಇವಾಗ ಏನು ನೋಡ್ತಾ ಇದ್ರಲ್ಲಿ ಈ ಥರ ಮೊದಲು ಇಲ್ಲಿ ಸಿಕ್ಕಾಬಿಟ್ಟೆ ರೋಡ್ಸ್ ಇದ್ದು, ಇವಾಗೆಲ್ಲ ಸ್ವಲ್ಪ ಆಲ್ಟರ್ನೇಟ್ ಮಾಡಿದ್ದಾರೆ. ಈ ಥರ ನೀರು ಹಿಂಗೆ ಫಿಲ್ಟರ್ ಆಗಿ ಇನ್ನೊಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಅಲ್ಲಿಂದ ಮುಂದೆ ಕಾಣಿಸ್ತಿದೆಯಲ್ಲ ಆ ಸ್ಟೆಪ್ಪು. ಫೈನಲಾಗಿ ಅಲ್ಲೇನು ಎಂಚಿಂದು ಕಾಣಿಸ್ತಾ ಇದೆಯಲ್ಲ ಆ ಎಂಚಿಂದಕ್ಕೆ ಹೋದರೆ ಅಲ್ಲಿಂದ ಬೆಂಗಳೂರಿಗೆ ಪಂಪ್ ಆಗ್ತಿದ್ದು. ಅಲ್ಲೇ ಇವಾಗೂ ಇರೋದು ಮೇನ್ ಸ್ವಿಚ್ಚು. ಒಂದು ವೇಳೆ ನೀರು ಡ್ಯಾಮಲ್ಲಿ ಹರಿಯಲ್ಲ ಇವಾಗೆಲ್ಲ, ಈ ಥರ ಕಾಲಮ್ಗಳಿರುತ್ತೆ. ಅಲ್ಲೇನು ನೋಡ್ತಾ ಇದ್ದೀರಲ್ಲ ಅದನ್ನು ತಿರುಗಿಸಿದ್ರೆ ನೀರು ಇಲ್ಲಿಂದ ಆ ಪೈಪ್ ಲೈನ್ ಒಳಗೆ ಹೋಗುತ್ತೆ. ಹಂಗಿಂದ ಆಗಿ ಫಿಲ್ಟರ್ ಆಗಿ ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರು ಕಡೆ ಸಾಗುತ್ತೆ. ಅಲ್ಲೇನಾದರೂ ಕೆಳಗಡೆ ಕಟ್ಕೊಂಬಿಟ್ರೆ ಇದು ಕೆಳಗಡೆ ಇಳಿಯೋಕ್ಕೆ ಅಂತ ಮಾಡಿರೋವಂಥ ಜಾಗ. ಆ ಜಾಗನ ನೀವು ನೋಡ್ಬೋದು. ಇವಾಗ ಇಲ್ಲಿಂದ ಹಂಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್. ನೋಡ್ಬೋದು ಇವಾಗ ಹಂಗೆ ಮುಂದೆ ನಡ್ಕೊಂಬರ್ತಾ ಇದ್ರೆ ಆ ಬ್ರಿಡ್ಜ್ ಏನು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಹಿಂಗೆ ನಡ್ಕೊಂಬಂದರೆ ಈ ದಾರಿಲಿ ಹಂಗೆ ಮುಂದೆ ಹೋಗ್ಬೋದು ಗೈಸ್. ಇದು ನೋಡಿರಿ ಇದೇ ಗೆಸ್ಟ್ ಹೌಸು, ಆದರೆ ಇದ್ರೊಳಗೆ ಎಂಟ್ರಿ ಇಲ್ಲ. ಯಾರ್ದೋ ಫಂಕ್ಷನ್ ಏನೋ ಮಾಡ್ತಾವ್ರೆ, ಅದಕ್ಕೆ ಇದ್ರೊಳಗಡೆ ಎಂಟ್ರಿ ಬಿಡ್ತಾಯಿಲ್ಲ ಇವಾಗ. ಯಾವಾಗ ನಾನು ನೆಕ್ಸ್ಟ್ ಟೈಮ್ ಬಂದರೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಬೆಜ್ಜಾನ್ ಫಿಲಮ್ಗಳೆಲ್ಲ ತೆಗ್ದವ್ರೆ ನೋಡಿರಿ. ಡ್ಯಾಮ್ ಆ್ಯಂಗಲ್ ಯಾವ ಥರ ಕಾಣಿಸ್ತೆ. ಹಾಂ, ಸೂಪರ್. ನೀವು ದೇವಸ್ಥಾನ ಏನಾದರೂ ನೋಡಬೇಕು ಅಂದರೆ ನೋಡಿರಿ, ಅಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದ್ದಲ್ಲ ಇವಾಗೆಲ್ಲ ಸತ್ತೆ ಬಂದು ಮುಚ್ಕೊಂಬಿಟ್ಟೈತೆ. ಆ ಜಾಗದಲ್ಲೇ ದೇವಸ್ಥಾನ ಇರೋದು. ಈ ದುನಿಯಾ ವಿಜಯ್ ಶೂಟಿಂಗ್ ಮಾಡಿದ್ರಲ್ಲ ಆ ಸ್ಪಾಟ್ ಬಂದು ಆ ಸೈಡಾ ಸರ್? ಆ ಸತ್ತೆ ಎಂಡ್ ಆಗಿದೆಯಲ್ಲ ಆ ಸೈಡಿಂದ ಶೂಟಿಂಗ್ ಮಾಡಿದ್ದು ಆ ಸ್ಪಾಟ್ ಇದು. ಅಲ್ಲೇ ಬಿದ್ದು ಸತ್ತಿದಂತೆ ಗೈಸ್. ಆ ಗೆಸ್ಟ್ ಹೌಸ್ ಒಂದು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲೇನೋ ಪಾರ್ಟಿನೋ ಇಲ್ಲ ಯಾವುದೋ ಒಂದು ಮೀಟಿಂಗ್ ಏನೋ ನಡೀತಾ ಇದೆ, ಅದಕ್ಕೋಸ್ಕರ ಆ ಮೇಲ್ಗಡೆ ಒಂದು ಬಿಡಲಿಲ್ಲ. ಹೋಪ್ಲಿ ಯಾವಾಗ ನೆಕ್ಸ್ಟ್ ಟೈಮ್ ತೋರಿಸೋವಂಥ ಪ್ರಯತ್ನ ಪಡೋಣ. ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಇಷ್ಟೆಲ್ಲ ಇದೆಯಾ ಅಂತ ಇದ್ರೊಳಗಡೆ ಗೊತ್ತೇ ಇರಲಿಲ್ಲ ಅಂತ ಅನ್ಕೊತೀನಿ. ಎಷ್ಟೊಂದು ಮೂವಿ ಶೂಟ್ ಎಲ್ಲ ಮಾಡಿರುವಂಥ ಜಾಗ ಇದು. ಹಳೆಯ ಜಾಗ ಆಗಿರ್ಬೋದು, ಇನ್ನೂ ಅಷ್ಟೇ ಚೆನ್ನಾಗಿರೋವಂಥ ಜಾಗ. ಹೋಪ್ಲಿ ಈ ವಿಡಿಯೋ ನೋಡಿ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೊತೀನಿ ಅಂತ ಹೇಳ್ತಾ ಇದೇ ಥರ ಹೊಸದು ವಿಡಿಯೋದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.